ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ UM ತೀರ್ಥಮಲ್ಲೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ಕಡಿಮೆ ಆಗಿರುವಂತಹ ಈ ಸಂದರ್ಭದಲ್ಲಿ ಕಾಫಿ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಮಾತನಾಡ್ತಾ ಇದ್ದೇವೆ. ಕಳೆದ 4-5 ವರ್ಷ ನಮಗೆ ಸಮೃದ್ಧಿಯಾದಂತಹ ಮಳೆ ಆಯಿತು. ಕೆಲವು ವರ್ಷಗಳಲ್ಲಿ ನಮ್ಮ ಒಂದು ನಿರೀಕ್ಷೆ ಏನಿತ್ತೋ ಅದಕ್ಕೂ ಕೂಡ ಅಧಿಕವಾಗಿ ಮಳೆಯಾದಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ವಿ. ಆದರೆ ಈ ಸಾಲಿನಲ್ಲಿ ಭಾರತೀಯ ಹವಾಮಾನ ಇಲಾಖೆಯ ಒಂದು ಮುಂಜಾಗ್ರತೆ ಪ್ರಕಾರ ಅಥವಾ ಮುನ್ಸೂಚನೆಯ ಪ್ರಕಾರ 23% ಮಳೆ ಕೊರತೆ ಆಗುತ್ತೆ ಅನ್ನುವಂತಹ ವರದಿಯನ್ನು ನೀಡಿದ್ದಾರೆ. ಈಗಾಗಲೇ ನಾವು ಅದನ್ನು ಅನುಭವಿಸ್ತಾ ಕೂಡ ಇದ್ದೇವೆ. ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇತ್ತು. ಈ ಸಾಲಿನಲ್ಲೂ ಕೂಡ ಬಂದ ಕೆಲವೊಂದು ದಿವಸಗಳ ನಂತರ ಅದು ದುರ್ಬಲವಾಯಿತು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆಯಿಂದ ನೀಡಲಾಯಿತು. ಆ ಕಾರಣಕ್ಕಾಗಿ ಇಡೀ ದಿವಸ ಮಳೆ ಬೀಳಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಮಳೆಯ ವಾತಾವರಣ ಇರಬೇಕಾದಂತಹ ಸಂದರ್ಭದಲ್ಲಿ ನಾವು ಮಳೆಯನ್ನು ಸಂಪೂರ್ಣವಾಗಿ ಆಸ್ವಾದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ದಿವಸದಲ್ಲಿ ಬಿಸಿಲು ಕೂಡ ಇರುತ್ತೆ, ಆದರೆ ಮಳೆಯ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಇನ್ನು ಆಗಾಗ್ಗೆ ಈ ಮೋಡ ಮುಸುಕದಂತಹ ವಾತಾವರಣ ಇರುತ್ತೆ. ಈ ಸಂದರ್ಭದಲ್ಲಿ ಕಾಫಿ ತೋಟಗಳನ್ನು ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ UM ತೀರ್ಥಮಲ್ಲೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಷ್ಟು ವರ್ಷಗಳಿಂದ ಈ ಕಾಫಿ ಬೆಳೆಯ ಒಂದು ಅನುಭವ ತಮಗಿದೆ? ಸುಮಾರು 35 ವರ್ಷಗಳಿಂದ ಕಾಫಿ ಕೃಷಿಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಈ ರೀತಿಯ ಹವಾಮಾನ ಬದಲಾವಣೆಗಳನ್ನು ಸುಮಾರು 4-5 ಬಾರಿ ನಾನು ನಾನೇ ಕೂಡ ನೋಡಿದ್ದೀನಿ ಇದನ್ನು. ಈಗ ಹಿಂದೆ ಒಂದಷ್ಟು ಬರದಂತಹ ಪರಿಸ್ಥಿತಿನೇ ಬಂದಿತ್ತು ಅಂತ ಅಂದರೆ ಮುಂಗಾರು ಮಳೆ ಸ್ವಲ್ಪವೂ ಕೂಡ ಬೀಳದೆ ಸಂಪೂರ್ಣ ಬಿಸಿಲಿದ್ದಂತಹ ಸಂದರ್ಭಗಳನ್ನು ಕೂಡ ನೀವು ಎದುರಿಸಿದಿರಿ. ಆ ಸಂದರ್ಭದಲ್ಲಿ ಈ ಕಾಫಿ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ನಮಗೆ ಇಲ್ಲಿ ಬೇಲೂರು ತಾಲೂಕು ಅರಳಿ ಹೋಬಳಿ ಕಾನಹಳ್ಳಿನಲ್ಲಿ ನಮ್ಮ ಊರು. ಇಲ್ಲಿ ನಾವು ನೋಡಿದಾಗೆ ನಮ್ಮ ಹತ್ರ ಸುಮಾರು 100 ವರ್ಷದ ಮಳೆಯನ್ನು ನಾವು ದಾಖಲೆ ಮಾಡಿದ್ದೀವಿ. ಆ ದಾಖಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಹೈಯೆಸ್ಟ್ ಮಳೆ 110 ಇಂಚು ಮಳೆಯಾಗಿದೆ 1965ನೇ ಇಸ್ವಿನಲ್ಲಿ. ಅದೇ ರೀತಿಯಲ್ಲಿ 1998ನೇ ಇಸ್ವಿನಲ್ಲಿ 45 ಇಂಚು ಮಳೆಯನ್ನು ಕೂಡ ನೋಡಿದ್ವಿ. ಇದು ನಮಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಆದಂಥ ಮಳೆ. ಆ ಸಂದರ್ಭದಲ್ಲಿ ನಮಗೆ ಕುಡಿಯೋ ನೀರಿಗೆ ಸ್ವಲ್ಪ ಕಷ್ಟ ಆಯಿತು ಬಿಟ್ಟರೆ ಕೃಷಿ ಚಟುವಟಿಕೆಗಳಿಗೆ ಕಷ್ಟ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ ಹಿಂದೆ ಅಂದರೆ 91ರಿಂದ 97 ತನಕ ಒಳ್ಳೆ ಮಳೆ ಆಗಿತ್ತು. ಅದರದ್ದು ಏನು ಉಷ್ಣಾಂಶ ಆಗಿರ್ಬೋದು, ಆ ಮಾಯಿಶ್ಚರ್ ಆಗಿರ್ಬೋದು ಚೆನ್ನಾಗೇ ಇತ್ತು. ಒಂದು ವರ್ಷ ನೀರಿನ ಪ್ರಾಬ್ಲಮ್ ಆಯಿತು ಬಿಟ್ಟರೆ ಮುಂದಿನ ವರ್ಷಗಳಲ್ಲಿ ಕಾಫಿ ಕೃಷಿ ಚಟುವಟಿಕೆಗಳಿಗೇನು ತೊಂದರೆ ಆಗಲಿಲ್ಲ. ಹಾಗಾಗಿ ಅಲ್ಲಿ ಏನು ಒಂದು ಬರ ಬಂತು ಅಂತ ಅಂದ್ಕೊಂಡ್ವಿ ಬಿಟ್ಟರೆ ಇದಕ್ಕೆ ಪೂರ್ವ ಸಿದ್ಧತೆಗಳು ಕೂಡ ನಾವು ಮಾಡಿಕೊಂಡಿರಲಿಲ್ಲ. ಇನ್ನೂ ಹೇಳಬೇಕು ಅಂದರೆ ಅವತ್ತೆಲ್ಲನೂ ಕೂಡ ನಾವು ವೈಜ್ಞಾನಿಕವಾಗಿ ಆ ಪದ್ಧತಿಯನ್ನು ಅನುಸರಿಸಿ ಕೃಷಿಯನ್ನು ಮಾಡ್ತಾ ಇರಲಿಲ್ಲ. ಸಾಧಾರಣವಾಗಿ ಇವತ್ತು ನಮಗೆ ಈ ವರ್ಷ ಮಳೆ ಹೇಗಾಗುತ್ತೆ ಅಂತ ವೆದರ್ ಆ್ಯಪನ್ನು ನೋಡ್ತೀವಿ. ಈ ತಿಂಗಳಿನಲ್ಲಿ ಹೇಗಾಗುತ್ತೆ, ಫಾರ್ ಎಕ್ಸಾಂಪಲ್ ಇವತ್ತು ಗೊಬ್ಬರ ಹಾಕಬೇಕು ಅಂತ ಹೇಳಿದರೆ ವೆದರ್ ಆ್ಯಪನ್ನು ನೋಡ್ತೀವಿ, ಇವತ್ತು ಮಳೆ ಬರುತ್ತೋ ಇಲ್ವೋ. ಅದೆಲ್ಲದೂ ಕೂಡ ನಮಗೆ ಆ ಸಂದರ್ಭದಲ್ಲಿ ಅಷ್ಟು ನಮಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಆ ಬರನ ಹೇಗೆ ಎದುರಿಸಿದ್ವಿ ಅನ್ನೋದನ್ನು ನಮ್ಗೆ ಅಷ್ಟೊಂದು ಗಮನಕ್ಕೂ ಬರಲಿಲ್ಲ, ನಮ್ಗೆ ಅದರ ಬಿಸಿನೂ ಕೂಡ ತಟ್ಟಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಜಾಗತಿಕ ತಾಪಮಾನದ ದೆಸೆಯಲ್ಲಿ ನಾವು ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ದಿನ ನಾವು ವೆದರ್ ಆ್ಯಪನ್ನು ನೋಡ್ತಾನೇ ಇರ್ತೀವಿ. ಹಾಗಾಗಿ ಈ ವರ್ಷ ನಾವೇನು ಮಾಡಿದ್ದೀವಿ ಅಂದರೆ ಕಳೆದ ಡಿಸೆಂಬರ್ನಿಂದನೇ ಈ ವರ್ಷದ ಮಳೆ ಹೇಗಾಗುತ್ತೆ ಅಂತ ನೋಡ್ತಾ ಇದ್ವಿ. ಈಗ ನಿಮಗೆ ಗೊತ್ತಿದೆ, ಈಗ ಎಲ್ ನಿನೋ ನಮ್ಮಲ್ಲಿ ಬಂದಿದೆ. ನಮ್ಮಲ್ಲಿ ಎಲ್ ನಿನೋ ಬಂದರೆ ಬ್ರೆಜಿಲ್ನಲ್ಲಿ ಲಾನಿನೋ. ಇಲ್ಲಿ ಮಳೆ ಕಡಿಮೆ ಆಗುತ್ತೆ, ಬ್ರೆಜಿಲ್ನಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಈ ರಿಪೋರ್ಟ್ಸ್ಗಳೆಲ್ಲ ನಮ್ಮ ಹತ್ರ ಇರೋದ್ರಿಂದ ಹವಾಮಾನ ಆಧಾರಿತ ಕೃಷಿಯನ್ನು ನಾವು ಈಗ ಮಾಡಲೇಬೇಕು.
ಹವಾಮಾನ ಆಧಾರಿತ ಕೃಷಿಯನ್ನು ಮಾಡಬೇಕಂದ್ರೆ ನಾವು ಇಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಕೂಡ ನಾವು ಇಲ್ಲಿ ಅನುಸರಣೆ ಮಾಡಬೇಕಾಗುತ್ತೆ. ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೀಗ ಕೃಷಿಗೆ ಯಾವ ರೀತಿ ಕೆಲಸವನ್ನು ಮಾಡಬೇಕು, ಕಾಫಿ ಪ್ಲಾಂಟೇಷನ್ಗೆ ಹೇಗೆ ಮಾಡಬೇಕು, ಅಡಿಕೆಗೆ, ಮೆಣಸಿಗೆ ಹೇಗೆ ಮಾಡಬೇಕಂತ ಪೂರ್ವಭಾವಿ ಸಿದ್ಧತೆಗಳನ್ನು ನಾವು ಈಗಾಗಲೇ ಸುಮಾರು 6-7 ತಿಂಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆ ರೀತಿಯಲ್ಲಿ ಕೃಷಿ ಚಟುವಟಿಕೆಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಈಗ 1998ನೇ ಇಸ್ವಿಯಲ್ಲಿ ನಿಮ್ಮ ಭಾಗದಲ್ಲಿ ಕೇವಲ 45 ಇಂಚ್ ಮಳೆ ಬೀಳ್ತು ಅಂತೇಳಿ ಹೇಳಿದ್ರಿ. ಆದರೂ ಕೂಡ ಕೃಷಿಗೆ ಏನೂ ಕಷ್ಟ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ ತಾವು. ಹೇಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅವಾಗ? ಆವಾಗ ಏನು ಅಂತ ಹೇಳಿದರೆ ನಾವು ಇರಿಗೇಷನ್ಗೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟಿರಲಿಲ್ಲ. ಇವತ್ತು ಕೃಷಿ ಅಂದರೆ ನೀರು ಬೇಕು. ನೀರಿಲ್ದಲೇ ಇದ್ದರೆ ಕೃಷಿ ಇಲ್ಲ. ಕೃಷಿ ಮಾಡುವಾಗ ಯಾವಾಗ ನಮಗೆ ನೀರಿನ ಲಭ್ಯತೆ ಇರುತ್ತೆ ಆಗ ಅಧಿಕವಾಗಿ ಫಸಲನ್ನು ತೆಗಿಬೋದು. ಅವತ್ತು ಹೇಗೆ ಅಂದರೆ ರೆಗ್ಯುಲರಾಗಿ ಬ್ಲಾಸಮ್ಗೆ ಒಂದು ಮಳೆ ಸಿಕ್ಕಿದರೆ ಬ್ಯಾಕಿಂಗಿಗೂ ಸ್ವಲ್ಪ ಆಗ್ಬಿಡೋದು 45 ಇಂಚ್ ಮಳೆಯಲ್ಲಿ. ಹೇಗೋ ಮ್ಯಾನೇಜ್ ಆಯಿತು. ಇವತ್ತೇನು ಅಂದರೆ ಪರ್ ಏಕರ್ ನಮಗೆ 45 ಬ್ಯಾಗ್ ಬೇಕು. ಪರ್ ಏಕರ್ ಮಾತಾಡ್ತಾ ಹೋಗಿ ಪರ್ ಪ್ಲ್ಯಾಂಟಿಂದ 2.5 kg ಅರೇಬಿಕಾದಲ್ಲಿ ಬೇಕು, ಈ ರೋಬಸ್ಟದಲ್ಲಿ 8 kg ಬೇಕೇ ಬೇಕು ಅಂತ. ಇಲ್ಲಿ ಏನಾಗಿದೆ ಅಂದರೆ ನಾವು ಪ್ರೊಡಕ್ಟಿವಿಟಿನ ಅಚೀವ್ ಮಾಡಬೇಕಂದ್ರೆ ಇರಿಗೇಷನ್ ಬೇಕು. ಹಾಗಾಗಿ ನಾವು ಇರಿಗೇಷನ್ಗೆ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಭಾಳ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದೀವಿ. ಅವತ್ತು ಬ್ಲಾಸಮ್ ಬ್ಯಾಕಿಂಗ್ ಮಾಡಿದರೆ ಸಾಕು ಅಂತ ಹೇಳಿ ಅಷ್ಟು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ನಮಗೆ ಪ್ರೊಡಕ್ಟಿವಿಟಿನೂ ಕೂಡ ಸಿಕ್ತು. ಹಾಗಾಗಿ ಆ ದಿನಗಳಲ್ಲೂ ಕೂಡ ನಾವು ಮ್ಯಾನೇಜ್ ಮಾಡಿದ್ವಿ. ಬಟ್ ಆ ದಿನಗಳಲ್ಲಿ ಮ್ಯಾನೇಜ್ ಮಾಡ್ದಂಗೆ ಇತ್ತೀಚಿನ ದಿನಗಳಲ್ಲಿ ಮಾಡೋದಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ಬರ ನಿರ್ವಹಣೆಯನ್ನು ಮಾಡೋಂಥ ಸಂದರ್ಭದಲ್ಲಿ ಪ್ರೊಡಕ್ಟಿವಿಟಿ ಅಚೀವ್ ಮಾಡೋದಕ್ಕೆ ನೀರು ಮಾತ್ರ ಸಾಕಾಗಲ್ಲ. ಭೂಮಿಯನ್ನು ಮತ್ತು ಮಣ್ಣನ್ನು ಫಲವತ್ತತೆಯನ್ನು ಇಟ್ಕೊಳ್ಬೇಕಾದ್ರೆ ಆರ್ಗ್ಯಾನಿಕ್ ಮ್ಯಾಟರ್ನ ಜಾಸ್ತಿ ಮಾಡಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಏನಿದೆ ಅದನ್ನು ಹೆಚ್ಚು ಮಾಡ್ಕೊಳ್ಬೇಕು. ಆರ್ಗ್ಯಾನಿಕ್ ಕಾರ್ಬನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂದರೆ ಶೇಡ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು. ಶೇಡ್ ಮ್ಯಾನೇಜ್ಮೆಂಟನ್ನು ಜಾಸ್ತಿ ಮಾಡಬೇಕು ಅಂದರೆ ನೀರು ಕೂಡ ಹಾಗೇ ಇರಬೇಕು. ಅಂದರೆ ತೇವಾಂಶ ಸರಿಸಮನವಾಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ನೀರನ್ನು ನಾವು ಗಿಡಗಳಿಗೆ ಕೊಡುವಂಥ ಸಂದರ್ಭದಲ್ಲಿ 15 ದಿವಸಕ್ಕೊಂದು ನೀರನ್ನು ಕೊಡಲೇಬೇಕಾಗುತ್ತೆ ತೇವಾಂಶ ಇರಬೇಕು ಅಂದರೆ. ಇವೆಲ್ಲ ಪೂರಕವಾಗಿ ಬರ ನಿರ್ವಹಣೆಗೆ ಈಗ ಹವಾಮಾನ ಆಧಾರಿತ ಕೃಷಿ ಅಂದರೆ ಇದೇನೆ. ಫಲ್ವಿಕ್ ಆ್ಯಸಿಡ್ ಹಾಕಬೇಕಾಗತ್ತೆ, ಹ್ಯೂಮಿಕ್ ಆ್ಯಸಿಡ್ ಹಾಕಬೇಕಾಗತ್ತೆ. ಇದೆಲ್ಲದೂ ಕೂಡ ಭಾಳ ಒಂದು ಬರ ನಿರ್ವಹಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ನಾವು ಈಗಾಗಲೇ ಈಗ ಎಲ್ ನೀನೋಕ್ಕೆ ಪೂರ್ವಭಾವಿಯಾಗಿ ಹೇಗೆ ನಾವು ತಯಾರಾದ್ವಿ ಅಂತ ಹೇಳಿದರೆ ನಾವು ಒಂದು 7B ಟೀಮ್ ಅಂತ ಹೇಳಿ ನಾವು ಕಾಫಿ ಬೆಳೆಗಾರರಿಗೆ ಪ್ರತಿ ತಿಂಗಳು ಏನೇನು ಕೆಲಸಗಳನ್ನು ಕಾಫಿ ತೋಟಕ್ಕೆ ಮಾಡಬೇಕು ಮತ್ತು ಈ ಥರ ಹವಾಮಾನ ವೈಪರೀತ್ಯದಿಂದ ಆಗೋಂಥ ಪರಿಣಾಮವನ್ನು ಹೇಗೆ ಎದುರಿಸಬೇಕು, ಅಂಥ ಸಂದರ್ಭದಲ್ಲಿ ಹೇಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು ಅಂಥದನ್ನೆಲ್ಲದನ್ನು ಕೂಡ 7B ಟೀಮ್ನಿಂದ ನಾವು ಹೇಳ್ಕೊಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ನಾವು ಇರೋದರಿಂದ ಎಲ್ಲದನ್ನೂ ಕೂಡ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಈ ಜನವರಿಯಿಂದನೇ ಈಗ ಬರ ನಿರ್ವಹಣೆಗೆ ಬಡ್ ಬಿಲ್ಡರ್ ಮತ್ತು ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ನಾವು ಹೊಡೆದ್ವಿ. ಯಾಕೆ ಹೊಡೆದ್ವಿ ಅಂತ ಹೇಳಿದರೆ ಅದು ಸ್ವಲ್ಪ ಈ ಬರ ನಿರ್ವಹಣೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೀರು ಕಡಿಮೆ ಆದ್ರೂ ಕೂಡ ಬಡ್ ಬಿಲ್ಡರು ಬಡ್ಡನ್ನು ಇನಿಷಿಯೇಷನ್ ಮಾಡಿ ಒಂದು ಮೈಕ್ರೋನ್ಯೂಟ್ರಿಯೆಂಟನ್ನು ಸಮಾನಾಂತರವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ನೀರು ಅಧಿಕವಾಗಿ ಬೇಕಾಗಲ್ಲ. ಇವೆಲ್ಲದೂ ಕೂಡ ಬರ ನಿರ್ವಹಣೆ ಸಂದರ್ಭದಲ್ಲಿ ಹೇಗೆ ನಾವು ಪೂರಕವಾಗಿ ಹೋಗಬೇಕು ಅನ್ನೋದು ಕೆಲಸವನ್ನು ಮಾಡುತ್ತೆ, ದಾರಿಯನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ನಾವು ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡೋಂಥ ಸಂದರ್ಭದಲ್ಲಿ ಈ ಹವಾಮಾನ ವೈಪರೀತ್ಯನ ಒಂದು 50% ನಾವು ಎದುರಿಸ್ಬೋದು ಅಂತ ನನ್ನ ಅನಿಸಿಕೆ ಇದು. ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಕಾಫಿ ಒಂದು ಪ್ರಧಾನವಾದಂತಹ ಬೆಳೆ ಆಗಿರೋದ್ರಿಂದ ಮಳೆ ಹೆಚ್ಚಾದಂತಹ ವರ್ಷಗಳಲ್ಲಿ ಅದನ್ನು ಈ ರೀತಿ ನಿರ್ವಹಣೆ ಮಾಡಬೇಕು. ಮಳೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಮಾದರಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಏನಾದರೂ ಮೂಲಭೂತ ಸೌಕರ್ಯಗಳನ್ನು ಮಾಡ್ಕೊಂಡು ನಿಮ್ಮದೇ ಆದಂತಹ ಒಂದು ಯೋಜನೆ ಏನಾದರೂ ಇರುತ್ತೆ? ಖಂಡಿತ. ಮಳೆಗಾಲ ಈಗ ನೋಡಿ, ಈಗ ಲಾನಿನೋ ಅಂತ ಮಾತಾಡಿದೆ ನಾನು. ಈಗ ನಮ್ಮಲ್ಲಿ ಈಗ ನಮ್ಮ ಭಾರತದಲ್ಲಿ ಎಲ್ ನೀನೋದ ಪ್ರಭಾವ ಈಗ ನಾವು ನೋಡ್ತಾ ಇದ್ದೀವಿ. ಜೂನ್ ತಿಂಗಳಿನಲ್ಲಿ ನಾವು ತುಂಬ ಮಳೆ ಬರಬೇಕಾಗಿತ್ತು, ಬಂದಿಲ್ಲ. ಅಲ್ಲಲ್ಲಿ ಮಳೆ ಬರ್ತಾ ಇದೆ. ಆದರೆ ಇದು ಸಾಕಾಗಲ್ಲ. ಅತಿಯಾಗಿ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ಬರುವಂಥದ್ದು ನಾವು ಈಗ ವೆದರ್ ಆ್ಯಪನ್ನು ನೋಡಿದಾಗ ಈ ವರ್ಷ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಿ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಕೊಳ್ತೀವಿ ಅಂದರೆ ಎಲ್ಲೆಲ್ಲಿ ಹೆಚ್ಚು ಮಳೆ ಬೀಳೋ ಪ್ರದೇಶಕ್ಕೆ ನೀರುಗುಂಡಿ ಬಿದ್ದಂಥ ಮಳೆ ಸರಾಗವಾಗಿ ಹರಿದು ಹೋಗಬೇಕು. ಆ ರೀತಿ ಒಂದು ಕ್ರಮವನ್ನು ಕೂಡ ನಾವು ಈಗಾಗಲೇ ಅಳವಡಿಸ್ಕೊಂಡಿದ್ದೀವಿ. ಯಾವಾಗ ಟೈಮ್ ಇರುತ್ತೆ ನೀವು
ಒಂದು ಮೇಯಿಂದ ಶುರು ಮಾಡಬೇಕಾಗುತ್ತೆ. ನೀರು ಗುಂಡಿಗಳು ಅಂದರೆ ಬಿದ್ದಂಥ ಮಳೆ ಆ ಇಂಗು ಗುಂಡಿನಲ್ಲಿ ಇಂಗಿ ಹೆಚ್ಚು ಶೀತಾಂಶ ಆಗದಲ್ಲೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತೇಳಿ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈ ಸಾಲಿನ ಪರಿಸ್ಥಿತಿ ಏನಿದೆಯೋ ಇದು ಭಿನ್ನವಾಗಿದೆ. ಈಗ ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಭಾರತೀಯ ಹವಾಮಾನ ಇಲಾಖೆ ಏನು ಹೇಳುತ್ತೆ ಅಂತ ಹೇಳಿದರೆ 22% 23% ಮುಂಗಾರು ಮಳೆ ಕೊರತೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಅಂತ ಅಂದರೆ ಅತ್ಯಂತ ಹೆಚ್ಚು ಇಲ್ಲ, ತುಂಬ ಕಡಿಮೆನೂ ಕೂಡ ಬೀಳ್ತಾ ಇಲ್ಲ, ಒಂದು ರೀತಿ ಮಾಡ್ರೇಟ್ ಆಗಿ ಇರುತ್ತೆ ಅನ್ನುವಂಥದ್ದು. ಈ ಮಳೆ ಏನೋ ಮಾಡ್ರೇಟ್ ಆಗಿರುತ್ತೆ, ಆದರೆ ನಮ್ಮ ವಾತಾವರಣ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಇದನ್ನು ಹೇಗೆ ಕಾಫಿ ತೋಟಗಳಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ? ನಾನು ಈಗಾಗಲೇ ಮಾತಾಡುವಾಗ ಹೇಳಿದೆ, ನಾನು ಆರ್ಗ್ಯಾನಿಕ್ ಕಾರ್ಬನ್ ಅಂತ. ಆರ್ಗ್ಯಾನಿಕ್ ಕಾರ್ಬನ್ನು ಸುಮ್ಮನೆ ಮರಗಿಡಗಳ ಸೊಪ್ಪುಗಳು ಬಿದ್ದಂಥ ಸಂದರ್ಭದಲ್ಲಿ ಜಾಸ್ತಿ ಏನಾಗಲ್ಲ. ಅದಕ್ಕೆ ಕಾಂಪೋಸ್ಟ್ ಮಾಡಬೇಕಾಗತ್ತೆ, ಕಾಫಿ ಸಿಪ್ಪೆಯಿಂದ ಕಾಂಪೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಫಲ್ವಿಕ್ಕು ಯೂಮಿಕ್ ಆ್ಯಸಿಡ್ಗಳನ್ನ ನಾವು ಅದಕ್ಕೆ ಗಿಡಗಳಿಗೆ ಕೊಡಬೇಕಾಗತ್ತೆ. ಇವೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ನೀರನ್ನು ಯಾವಾಗ ಗಿಡ ಕೇಳುತ್ತೆ ಅದು ಬರ ನಿರ್ವಹಣೆಗೆ ಇವೆಲ್ಲ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ಪ್ರತಿ ಸಂದರ್ಭದಲ್ಲೂ ನಾವು 1,00,000 ಲೀಟರ್ನ ನಾವು 1 ಎಕರೆಗೆ ಕೊಡೋಕ್ಕಾಗಲ್ಲ. ಈಗ ನೀರು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಕೆರೆಗಳು ಯಾವುದು ಫುಲ್ ಆಗ್ತಾ ಇಲ್ಲ. ಈಗ ನೀರು ಕೊಡೋದಕ್ಕೂ ಸ್ವಲ್ಪ ಒಂದೊಂದು ಗಂಟೆ ನೀರನ್ನು ಕೊಡ್ಬೋದು. ಇವೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಭೂಮಿಯಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋಂಥ ಗುಣ ಅದಕ್ಕೆ ಬರಬೇಕು ಅಂದರೆ ನಾವೆಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕು. ಕಾಂಪೋಸ್ಟ್ಗಳು ಹಾಕಬೇಕು, ಹಸಿರೆಲೆ ಗೊಬ್ಬರಗಳನ್ನ ಹಾಕಬೇಕು, ಕಾಫಿ ಸಿಪ್ಪೆಯಲ್ಲಿ ತಯಾರಾದಂಥ ಗೊಬ್ಬರಗಳನ್ನ ಮಾಡಿಟ್ಕೊಳ್ಬೇಕು. ಇವನ್ನೆಲ್ಲ ಹಾಕಿದಂಥ ಸಂದರ್ಭದಲ್ಲಿ ಬರ ನಿರ್ವಹಣೆಯಿಂದ ಮಾಡೋದಕ್ಕೆ ಸುಲಭ ಆಗುತ್ತೆ. ಇನ್ನು ಈ ಸಾಲಿನಲ್ಲಿ ನೋಡಿ, ಸಾಮಾನ್ಯವಾಗಿ ಜೂನ್ ತಿಂಗಳು ಅಂತ ಹೇಳಿದರೆ ನಮಗೆ ಇಡೀ ದಿವಸ ಮಳೆ ಬೀಳ್ತಾ ಇದ್ದಂಥ ಒಂದು ವಾತಾವರಣ ಇರ್ತಾ ಇತ್ತು. ಈಗ ಮಳೆಯ ಸುಳಿವು ಇಲ್ಲ, ಬಿಸಿಲು ಹೆಚ್ಚಾಗಿದೆ ಮತ್ತು ಮೋಡ ಮುಸುಕದಂಥ ವಾತಾವರಣ ಇದೆ. ಮಳೆ ಬೀಳುವಂಥ ಸಂದರ್ಭದಲ್ಲಿ ನೀವು ಏನೇನು ಕೆಲಸಗಳನ್ನು ತೋಟಗಳಲ್ಲಿ ಮಾಡ್ತಾ ಇದ್ರಿ, ಈಗ ಏನು ಕೆಲಸಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ? ಇವಾಗ ಏನು ಮಾಡಬೇಕಂತ ಹೇಳಿದರೆ ಸುಮಾರು ಈಗ ಚಿಗುರು ತೆಗೆಯುವಂಥ ಕೆಲಸ ಆಗಿರ್ಬೋದು, ಹಳ ಹೊಡೆಯುವಂಥ ಕೆಲಸ ಆಗಿರ್ಬೋದು, ಕಾಫಿ ಗಿಡಗಳಿಗೆ ಗೊಬ್ಬರವನ್ನು ಕೊಡೋಂಥ ಕೆಲಸ ಆಗಿರ್ಬೋದು, ಹಾಗೆಯೇ ಮೆಣಸುಗಳಿಗೆ ಗೊಬ್ಬರ ಕೊಡೋದು, ಅಡಿಕೆ ತೋಟದಲ್ಲಿ ಚರಂಡಿ ಕ್ಲೀನ್ ಮಾಡೋವಂಥದ್ದು, ಹೀಗೆ ಒಂದಲ್ಲ ಒಂದು ಕೆಲಸಗಳೆಲ್ಲ ಇರುತ್ತೆ. ಈ ಮಳೆ ಇಲ್ಲದಲೇ ಇದ್ರೂ ಕೂಡ ಇವೆಲ್ಲದನ್ನು ಕೂಡ ತೋಟವನ್ನು ಕ್ಲೀನ್ ಇಡುವಂಥ ಸಂದರ್ಭದಲ್ಲಿ ನಾವು ಈ ಕೆಲಸಗಳನ್ನ ನಾವು ಮಾಡಲೇಬೇಕಾಗತ್ತೆ. ಆಮೇಲೆ ಹೊಸ ಗಿಡಗಳನ್ನ ಹಾಕೋದಕ್ಕೆ ಒಳ್ಳೆ ರೈಟ್ ಟೈಮು. ಮಳೆ ಕಡಿಮೆ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಮಳೆ ಪ್ರಾರಂಭ ಆಗೋ ಸಾಧ್ಯತೆಗಳಿದೆ. 25-30% ಹೌದು ಕಡಿಮೆ ಆಗುತ್ತೆ, ಬಟ್ ಜುಲೈ ತಿಂಗಳಿನಲ್ಲಿ ಸ್ವಲ್ಪ ಮಳೆ ಆಗೋ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ನಾವು ಪೂರಕವಾಗಿ ಎಲ್ಲ ಕೆಲಸಗಳನ್ನ, ಬೋರ್ಡೋ ಹೊಡೆಯೋ ಕೆಲಸಗಳಿರುತ್ತೆ, ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡೋವಂಥ ಕೆಲಸ ಇರುತ್ತೆ. ಇವೆಲ್ಲ ಕೆಲಸಗಳನ್ನ ನಾವು ಈ ಬಿಡುವಿನ ವೇಳೆಯಲ್ಲಿ ಮಾಡ್ಕೊಂಡ್ಬಿಡ್ತೀವಿ ನಾವು. ಈಗ ಆ ಥರದ್ದೆಲ್ಲ ಕೆಲಸಗಳು ಕೂಡ ಸಾಮಾನ್ಯವಾಗಿ ಆಗುತ್ತೆ. ಈಗ ಹೂವಾಗಲಿಕ್ಕೆ ಒಂದು ಒಳ್ಳೆ ಮಳೆ ಬಂತು ಈ ಸಾಲಿನಲ್ಲಿ, ಹೂವು ಕೂಡ ಆಯಿತು. ಆನಂತರ ಅದೆಲ್ಲವೂ ಕೂಡ ಹೀಚಾಯಿತು. ಅದಕ್ಕೆ ತಾವಾಗಲೇ ಹೇಳಿದ್ರಿ ಬಡ್ ಫಿಕ್ಸಿಂಗು ಮತ್ತು ಈ ಥರದ್ದೆಲ್ಲ ಪ್ಲಾನ್ ಫಿಕ್ಸ್ ಈ ಥರದ್ದೆಲ್ಲ ಹೊಡೆದು ಚೆನ್ನಾಗಿ ಸೆಟ್ ಆಗೋ ಥರ ನೀವು ಮಾಡಿದ್ರಿ. ಈಗ ಇನ್ನೂ 1 ತಿಂಗಳು ಅಥವಾ 1.5 ತಿಂಗಳ ಕಾಲ ಸಮರ್ಪಕವಾದಂಥ ಮಳೆ ಬೀಳಲಿಲ್ಲ ಅಂತ ಅಂದರೆ ಏನು ಮಾಡಬೇಕು? ಈಗ ಕೆಲವು ಭಾಗದಲ್ಲಿ ಮಾತ್ರ ಒಂದು 3 ಇಂಚು 4 ಇಂಚು ಮಳೆ ಆಗಿದೆ. ಇನ್ನು ಸಾಧಾರಣ ಒಂದು 80 ಭಾಗ ನಮ್ಮ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಸುಮಾರು 12-13 ಇಂಚು ಮಳೆ ಪ್ಲಸ್ ನಾವು ನೀರು ಹೊಡೆದಿರೋದು ಸೇರಿ ಒಂದು 15 ಇಂಚು ಮಳೆ ತನಕ ಆಗಿದೆ. ಈಗ ಸದ್ಯಕ್ಕೇನು ಒಂದು 15-20 ದಿವಸಕ್ಕೇನು ಮಳೆ ಏನು ಬೇಕಾಗಲ್ಲ. ಈಗ ನೀರು ಹೊಡೆಯೋ ಅವಶ್ಯಕತೆಯೂ ಕೂಡ ಇಲ್ಲ. ಭೂಮಿನಲ್ಲಿ ತೇವಾಂಶ ಇದೆ. ತೇವಾಂಶ ಇರೋದ್ರಿಂದ ನೀರು ಹೊಡೆಯೋಂಥ ಅವಶ್ಯಕತೆ ಬರಲ್ಲ. ಈಗ ಎಷ್ಟು ಮಳೆ ಬರುತ್ತೋ ಅಷ್ಟೇ ಮಳೆ ಸಾಕಾಗುತ್ತೆ. ಇವಾಗ ಸದ್ಯಕ್ಕೆ ಸಾಕಾಗುತ್ತೆ. ಜುಲೈ ತಿಂಗಳಿನಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಜಲ ಬರೋದಕ್ಕೆ ಒಳ್ಳೆ ಮಳೆಗಳು ಬರಬೇಕಾಗತ್ತೆ. ಗುಡುಗು ಸಹಿತ ಮಳೆ ಬಂದಂಥ ಸಂದರ್ಭದಲ್ಲಿ ಭೂಮಿ ಹದರಿ ಅದರಿಂದ ಜಲ ಮರುಪೂರ್ಣ ಮಾಡ್ಕೊಳ್ಬೇಕಾಗತ್ತೆ. ಭೂಮಿ ಹದರಿದಂಥ ಸಂದರ್ಭದಲ್ಲಿ ಜಲದ ಕಣ್ಣುಗಳು ಓಪನ್ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಒಳ್ಳೆ ಮಳೆಗಳು ಬೇಕಾಗುತ್ತೆ ಕೆರೆಗಳೆಲ್ಲ ಭರ್ತಿ ಆಗೋದಕ್ಕೆ. ಅದು ಸಾಧಾರಣ ಯಾವ ಸಂದರ್ಭದಲ್ಲೂ ಫೇಲ್ ಆಗಿಲ್ಲ. ಇದು ಕೂಡ ನಮ್ಮದು ನಿರೀಕ್ಷೆ ಇದೆ, ಜುಲೈ ತಿಂಗಳಿನಲ್ಲಿ ಒಳ್ಳೆ ಮಳೆ ಆಗೋದು. ಆವಾಗ ಆಗಿ ಮುಂದಿನ ನೀರಾವರಿಗೆ ಏನು ತೊಂದರೆ ಆಗಲ್ಲ ಅಂತ ನಾವು ಭಾವಿಸಿದ್ದೀವಿ ಅದನ್ನು. ಈಗ ಕಾಫಿ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮದೇ ಆದಂಥ ಒಂದು ತತ್ವ ಇದೆ. ತಾವಾಗಲೇ ಉಲ್ಲೇಖ ಮಾಡಿದ್ರಿ 7B ಅನ್ನುವಂಥ ಒಂದು ಟೀಮ್ ಇದೆ. ಹೇಗೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಕೂಲಂಕುಷವಾಗಿ ವಿಮರ್ಶೆಯನ್ನು ಮಾಡಿ ಅದನ್ನು ಅನುಷ್ಠಾನವನ್ನು ಮಾಡುವಂತಹ ಒಂದು ತಂಡ. ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಅನಿಸುವುದು ಏನು ಅಂತ ಹೇಳಿದರೆ,
ಈ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ತಾವು ಆಗಾಗ್ಗೆ ಹೇಳ್ತಾ ಇರ್ತೀರಿ, ಎಷ್ಟು ಪೋಷಕಾಂಶಗಳನ್ನು ನೀಡಬೇಕು ಅದನ್ನು ಹಂತ ಹಂತವಾಗಿ ನೀಡಬೇಕು ಅನ್ನುವಂಥದ್ದು. ಈ ಮಳೆ ಸಮೃದ್ಧವಾಗಿ ಬೀಳುವಂಥ ಸಂದರ್ಭದಲ್ಲಿ ಸಮಸ್ಯೆ ಇಲ್ಲ, ನಾವು ಯಾವಾಗ ಪೋಷಕಾಂಶಗಳನ್ನು ಕೊಟ್ಟರೂ ಕೂಡ ಅದು ಹೀರ್ಕೊಳ್ಳುತ್ತೆ ಚೆನ್ನಾಗಿ. ಆದರೆ ಈಗ ಮಳೆ ಕೊರತೆ ಇರೋ ಅಂಥ ಈ ವರ್ಷದಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ಆ ನಿರ್ವಹಣೆಯನ್ನು ಮಾಡಬೇಕು? ನಾವು ಈಗಾಗಲೇ 7B ಟೀಮ್ನಲ್ಲಿ ಒಂದು ಮೂಲ ಮಂತ್ರ ಏನು ಹೇಳಿದ್ವಿ ಅಂದರೆ, ಎಲ್ಲ ಕೃಷಿಕರಿಗೂ ಕೃಷಿ ಅಂದರೆ ನೀರು. ಪೋಷಕಾಂಶಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಂದ್ರೆ ನೀರು ಬೇಕು. ನಾವು ಏನು ಮಾಡ್ತೀವಿ ಅಂದರೆ, ಈ ಪೋಷಕಾಂಶಗಳನ್ನು ಸ್ಪ್ಲಿಟ್ ಡೋಸ್ಗಳಲ್ಲಿ ಕೊಡೋದಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ. ಅಂದರೆ ತಿಂಗಳಿಗೆ ಒಂದು ಗೊಬ್ಬರಗಳನ್ನ ಕೊಡೋದಕ್ಕೆ ನಾವು ಹೇಳ್ತೀವಿ. ಕೊಡುವಂಥ ಸಂದರ್ಭದಲ್ಲಿ ನಾವು ತೋಟಗಳಲ್ಲಿ ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವುದು ಅಂದರೆ ನೀರಿನ ಅನುಕೂಲತೆಯನ್ನು ಮಾಡ್ಕೊಳ್ಬೇಕು. ಸ್ಪಾಟ್ ಜೆಟ್ಗಳು, ನಾವು ಎಲ್ಲೆಲ್ಲಿ ನಮಗೆ ಬರೋಂಥ ಸ್ಟೂಡೆಂಟ್ಸ್ಗಳಿಗೆ ನಾವು ಫಸ್ಟ್ ಹೇಳೋದೇ ಅಷ್ಟೇ, ನೀರನ್ನು ಫಸ್ಟ್ ಮಾಡ್ಕೊಳ್ಳಿ ಅಂತೀವಿ ನಾವು. ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಮಾಯ್ಶ್ಚರ್ ಇರಬೇಕಾಗತ್ತೆ, ಗಿಡದಲ್ಲಾಗಿರ್ಬೋದು ಮತ್ತು ಭೂಮಿಯಲ್ಲಾಗಿರ್ಬೋದು. ಆ ಸಂದರ್ಭದಲ್ಲಿ ಇವತ್ತು ಗೊಬ್ಬರನ ನಾವು ಈಗ 19 ರೆಕಮೆಂಡ್ ಮಾಡ್ತೀವಿ ಜೂನ್ನಲ್ಲಿ. ಆವಾಗ ಮಳೆ ಇಲ್ಲ ಅಂತ ಹೇಳಿದರೆ ನಾವು ಸ್ಪಾಟ್ ಜೆಟ್ಟನ್ನು ಮಿನಿಮಮ್ ನಾವೇನು 3 ಗಂಟೆಗಳ ಕಾಲ ಮಾಡಬೇಕಾಗಿಲ್ಲ, ಸುಮಾರು ಒಂದು 20-30 ಸೆಂಟ್ ಮಳೆ ಬೀಳೋಷ್ಟನ್ನ ಸ್ಪಾಟ್ ಜೆಟ್ಗಳನ್ನ ಆನ್ ಮಾಡಿ ನೀವು ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಅದನ್ನು ನಾವು ಎಲ್ಲರಿಗೂ ಕೂಡ ಅದನ್ನೇ ಹೇಳೋದು, ನೀವು ನೀರಿನ ಸಮಗ್ರ ನಿರ್ವಹಣೆಯನ್ನು ನೀವು ಮಾಡಿದರೆ ಮಾತ್ರ ನಾವು ತೋಟದಲ್ಲಿ ಪರ್ ಪ್ಲ್ಯಾಂಟ್ ಪ್ರೊಡಕ್ಟಿವಿಟಿನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲರೂ ಕೂಡ ನೀರಿನ ವ್ಯವಸ್ಥೆ ಅಂತೂ ಮಾಡ್ಕೊಳ್ಳೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನು ತುಂಬ ಕಷ್ಟ ಆಗೋದಿಲ್ಲ. ಏನು ನಾವು 3 ಗಂಟೆನೇ ನೀರು ಕೊಡಬೇಕಂತ ಇಲ್ಲ, ಒಂದು ಗೊಬ್ಬರ ಹಾಕಿದಂಥ ಸಂದರ್ಭದಲ್ಲಿ ಅರ್ಧ ಗಂಟೆ ನೀರನ್ನು ಕೊಟ್ಟರು ಕೂಡ ಸಾಕಾಗುತ್ತೆ. ಯಾವುದಕ್ಕೂ ಈ ಸಾಲಿನಲ್ಲಿ ಒಂದಷ್ಟು ನೀರಾವರಿಗೆ ಸಂಬಂಧಪಟ್ಟ ಹಾಗೆ ನಾವು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅಳವಡಿಕೆ ಮಾಡ್ಕೊಳ್ಳೋಂಥದ್ದು ಹೆಚ್ಚು ಸೂಕ್ತ ಅಂತೀರಿ? ಖಂಡಿತ, ಅದನ್ನು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಡಬೇಕಾಗುತ್ತೆ. ಜೊತೆಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು, ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಆ ಮಾಯ್ಶ್ಚರ್ ಏನಿರಬೇಕು ಅನ್ನೋದನ್ನು ಕೂಡ ನಾವು ನೋಡಿ ಮಾಡಿದರೆ, ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತಿನ ಕೃಷಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು. ಈ ಮಳೆ ಕೊರತೆ ಅನ್ನೋ ಅಂಥದ್ದು ಕಾಫಿ ಬೆಳೆಗಾರರಿಗೆ ಈ ವರ್ಷ ಒಂದು ಹೊಸದಾಗಿ ಸೇರ್ಕೊಂಡಿರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ ಅಷ್ಟೇ. ಅದ್ರ ಜೊತೆಗೆ ಅನೇಕ ಜ್ವಲಂತ ಸಮಸ್ಯೆಗಳನ್ನು ತಾವು ಪ್ರತಿ ವರ್ಷವೂ ಕೂಡ ಅನುಭವಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಧಾನವಾದದ್ದು ಈ ಕೃಷಿ ಕಾರ್ಮಿಕರ ಕೊರತೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಈ ಸಾಲಿನಲ್ಲಿ ಒಂದು ಸ್ವಲ್ಪ ಅದು ಕೂಡ ಜಾಸ್ತಿ ಆಗಿದೆ ಅನ್ನೋ ಅಂಥದ್ದು ಹೇಗೆ ನಿರ್ವಹಿಸ್ತಾ ಇದ್ದೀರಿ? ಕೃಷಿ ಕಾರ್ಮಿಕರ ಕೊರತೆ ಅದು ನಿನ್ನೆ ಮೊನ್ನೆದಂತೂ ಅಲ್ಲ. ಇದು ನಾವು ಮಲೆನಾಡಿನ ನೆನಪುಗಳು ಅಂತ ಹೇಳಿ ಪುಟ್ಟೇಗೌಡರು ಬರೆದಿರೋಂಥ ಪುಸ್ತಕದಲ್ಲಿದೆ. ಬೆಟ್ಟದಿಂದ ಬಟ್ಟಲಿಗೆ HL ನಾಗೇಗೌಡರು ಬರೆದಂಥ ಪುಸ್ತಕದಲ್ಲೂ ಕೂಡ ಇದೆ. ಅವತ್ತೂ ಕೂಡ ಬರ ಬಂದಿದೆ, ಅವತ್ತೂ ಕೂಡ ಎಲೆ ಚುಕ್ಕಿ ರೋಗ ಬಂದಿದೆ, ಕಾರ್ಮಿಕರ ಕೊರತೆ ಬಂದಿದೆ. ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ ಅಂದರೆ, ಬೆಟ್ಟದಿಂದ ಬಟ್ಟಲಿಗೆ ಅವತ್ತು ದುಡ್ಡನ್ನು ಕಾರ್ಮಿಕರು ಇಸ್ಕೊಂಡು ಬರ್ತೀವಿ ಅಂತ ಹೇಳಿ ಬೇರೆ ತೋಟಗಳಿಗೆ ಹೋದಂಥ ಉದಾಹರಣೆಗಳಿದೆ. ಅವತ್ತು ತೋಟಗಳು ನಷ್ಟದ ಅಂಚಿಗೋಗಿ ತೋಟಗಳನ್ನು ಮಾರಾಟ ಮಾಡಿ ಪಟ್ಟಣ ಸೇರಿದಂಥ ನಿದರ್ಶನಗಳು ಕೂಡ ಇದೆ. ಇವೆಲ್ಲ ಹೊಸದಲ್ಲ. ನನಗೆ ವೈಯಕ್ತಿಕವಾಗಿ ಅನ್ಸೋದೇನು ಅಂತ ಹೇಳಿದರೆ, ಇಲ್ಲೇನು ವಸ್ತುನ ನಾವು ನೋಡ್ತಾ ಇಲ್ಲ. ನಮ್ಮ ಇಂದಿನ ಪೂರ್ವಿಕರು, ನಮ್ಮ ತಂದೆ ಮುತ್ತಜ್ಜವರು ಏನೇನು ಅನುಭವಿಸಿದ್ದಾರೆ ಅದರ ಮುಂದುವರೆದ ಭಾಗ. ಕಾರ್ಮಿಕರು ಇವತ್ತು ಕೊರತೆ ಆಗಿದೆ, ನಿಜವಾಗ್ಲೂ ಎಲ್ಲರಿಗೂ ಕೊರತೆ ಆಗಿದೆ. ಅಸ್ಸಾಂ ಜನರು ನಾವು ಘಟ್ಟದವರು ಅಂತ ಮಾಡಿದ್ವಿ, ಆಮೇಲೆ 16 ದಿವಸಕ್ಕೆ ಕೆಲಸಕ್ಕೆ ಬಂದೋದ್ರು, ತಮಿಳ್ನಾಡಿಂದ ಬಂದೋದ್ರು, ದಾವಣಗೆರೆಯಿಂದ ಬಂದೋದ್ರು. ಇವರೆಲ್ಲ ಬರ್ತಾ ಬರ್ತಾ ಬೇರೆ ಬೇರೆ ಕೆಲಸಗಳಿಗೆ ವಲಸೆ ಹೋಗ್ತಾ ಇರೋದ್ರಿಂದ ನಮಗೆ ಇವತ್ತು ಕಾರ್ಮಿಕರ ಸಮಸ್ಯೆ ಆಗ್ತಾ ಇದೆ. ಹೌದು, ಅದಕ್ಕೆ ಮೆಕನೈಸೇಷನ್ಗೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗತ್ತೆ. ಟೆಕ್ನಾಲಜಿಯನ್ನು ನಾವು ಕೃಷಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಅದನ್ನೆಲ್ಲದನ್ನು ಕೂಡ ನಾವು ಮಾಡ್ತಾ ಹೋದಾಗ ಪ್ರತಿ ಒಂದು ಫೀಲ್ಡ್ನಲ್ಲೂ ಕೂಡ ಕಾರ್ಮಿಕರ ಸಮಸ್ಯೆ ಇದ್ದೇ ಇದೆ. ಅದನ್ನು ನಾವು ಹೇಗೆ ಲೇಬರ್ ಮ್ಯಾನೇಜ್ಮೆಂಟನ್ನು ನಾವು ಕಲಿಬೇಕು ಅನ್ನೋದನ್ನು ನಾವು ಮನನ ಮಾಡ್ಕೊಳ್ಬೇಕು. ಅದು ಎಲ್ಲ ಕಡೆಯಿಂದನೂ ಕೂಡ ಅವ್ರಿಗೇನು ಬೇಕಾದಂಥ ಫೆಸಿಲಿಟೀಸು ಮತ್ತೊಂದನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಾರ್ಮಿಕರ ನಿರ್ವಹಣೆ ಭಾಳ ಸುಲಭ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು. ಬಟ್ ಈ ಸರಿ ಎಲೆಕ್ಷನ್ನಿಗೆ ಹೋದವರು ಈ ಸರಿ ಅಸ್ಸಾಂನವರು ಬಂದಿಲ್ಲ, ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದಕ್ಕೆ ಬೇರೆ ಪರ್ಯಾಯವಾಗಿ ಈಗ ನಮ್ಮ ತೋಟದಲ್ಲೇ ನನಗೆ ಸುಮಾರು 1-2 ಲಕ್ಷ ರೂಪಾಯಿ ಬರೀ ಹಳ ಹೊಡೆಯೋದಕ್ಕೆ ಬೇಕಾಗೋದು. ಇವತ್ತು ಮೆಕನೈಸೇಷನ್ಗೆ ಹೋಗಿದ್ವಿ, ಎಲ್ಲ ವೀಡ್ ಕಟ್ಟರ್ಸ್ ತರಿಸಿ ಓಡಿಸ್ತಾ ಇದ್ದೀವಿ.
ಅದು ಸ್ವಲ್ಪ ಕಡಿಮೆನಲ್ಲೇ ಆಗ್ತಾ ಇದೆ. ಹಂಗೆ ಪರ್ಯಾಯವಾಗಿ ಏನಾದ್ರೂ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ನಾವು ಕಾರ್ಮಿಕರ ಅವಲಂಬನೆ ಯಾವುದಕ್ಕೆ ಹೋಗಬೇಕು, ಈಗ ಕಾಫಿ ಕುಯ್ಯುವಂಥ ಸಂದರ್ಭದಲ್ಲಿ ಬೇಕಾಗುತ್ತೆ, ಅವಾಗ ಮಾಡ್ಕೊಳ್ಳೋಣ. ಬೇರೆ ಬೇರೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕಾರ್ಮಿಕರನ್ನ ಬಳಸ್ಕೊಂಡು ಕಾರ್ಮಿಕರ ಅವಲಂಬನೆಯನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಭಾಳ ಚಿಂತನೆ ಮಾಡಬೇಕಾಗಿದೆ. ತಾವೊಬ್ಬರು ಅನುಭವಿ ಬೆಳೆಗಾರರಾಗಿ, ಪ್ರಗತಿಪರ ಬೆಳೆಗಾರರಾಗಿ ಈ ಕಾರ್ಮಿಕ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರವನ್ನು ಸೂಚಿಸಬಹುದಾ? ಕಾರ್ಮಿಕರ ಸಮಸ್ಯೆಗೆ ಈಗ ಮಾತನಾಡಿದಾಗೆ ಮೆಕನೈಸೇಷನ್ ಒಂದೇನೆ. ಈಗ ನನಗೆ ಭಾಳ ಆಶ್ಚರ್ಯ ಆಯಿತು, ಆನಂದ್ ಪೆರೇರ ಅವರು ಈ ಇರಿಗೇಷನ್ನಲ್ಲಿ ಎಷ್ಟು ಚೆನ್ನಾಗಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂದರೆ 100 ಎಕರೆ ತೋಟವನ್ನು ಸುಮಾರು ಬರೀ 17.5 ಗಂಟೆ, ಒಂದು ದಿವಸನೂ ಅಲ್ಲ 17.5 ಗಂಟೆ ಒಳಗಡೆ 100 ಎಕರೆನ ಸಂಭಾಳಿಸ್ತಾರೆ ಅಂದರೆ ಮುಗಿಸ್ತಾರೆ. ಅಂದರೆ ನಾವು ಕೂಡ ಸಣ್ಣ ಸಣ್ಣ ತೋಟದವರು ಅವರಷ್ಟು ದೊಡ್ಡದು ಅಲ್ಲದಲೇ ಇದ್ರೂ ಕೂಡ ಒಂದು ಸಣ್ಣಕ್ಕೆ ಅದಕ್ಕೆ ಪರ್ಯಾಯವಾಗಿ ನಾವು ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು. ಈಗ ನಾನು ಹೇಳಿದಾಗ ವೀಡ್ ಕಟ್ಟಿಂಗಿಗೆ ಅದಕ್ಕೂ ಬೇರೆ ಪರ್ಯಾಯವಾಗಿ ವೀಡ್ ಕಟ್ಟರ್ಸ್ನ ಉಪಯೋಗಿಸೋಂಥದ್ದಾಗಿರ್ಬೋದು. ಸ್ಪ್ರೇಯರ್ಲಿ ಸ್ವಲ್ಪ ಹೈಲಿ ಮಾಡಿಫೈಡ್ ಸ್ಪ್ರೇಯರ್ಸನ್ನು ಉಪಯೋಗಿಸೋಂಥದ್ದಾಗಿರ್ಬೋದು. ಈಗ ಸ್ಪ್ರೇ ಮಾಡೋದಕ್ಕೆ ಈಗ ಅಡಿಕೆಗೆ ಹೋಗೋಣ, ಅಡಿಕೆಗೆ ಸ್ಪ್ರೇ ಮಾಡೋದಕ್ಕೆ ಜನ ಸಿಗಲ್ಲ. ನಮಗೆ ಕಾರ್ಬನ್ ಫೈಬರ್ ದೋಟಿಗಳು ಬಂದಿದೆ. ಕಾರ್ಬನ್ ಫೈಬರ್ ದೋಟಿಗಳಲ್ಲಿ ಅವರು ಕಾರ್ಮಿಕರ ಅರ್ಧ ದುಡ್ಡಿನಲ್ಲಿ ನಮಗಾಗುತ್ತೆ. ಇಂಥದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗಬೇಕಾಗತ್ತೆ. ತೋಟದಲ್ಲಿ ಮೆಕನೈಸೇಷನ್ಗೆ ಹೆಚ್ಚು ಒತ್ತು ಕೊಟ್ಟಷ್ಟು ನಾವು ಕಾರ್ಮಿಕರ ಅವಲಂಬನೆಯನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಖಂಡಿತ ಇದು ಸಾಧ್ಯ ಆಗುತ್ತೆ. ನಾವು ಮನಸ್ಸು ಮಾಡಬೇಕು. ಮೊದಲನೇದಾಗಿ ನಾವು ಮನಸ್ಸು ಮಾಡಬೇಕು, ಅವಾಗ ಇದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಒಂದು ಪರಿಹಾರ. ಏನು ಯಾಂತ್ರೀಕರಣ ಅನ್ನುವಂಥದ್ದು ಇದೆಯೋ ಇದಕ್ಕೆ ನಾವು ಹೆಚ್ಚೆಚ್ಚು ಒಳಗಾಗಬೇಕು, ಅಳವಡಿಕೆಯನ್ನು ಮಾಡಿಕೊಳ್ಬೇಕು. ಆವಾಗ ಈ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ನೀವು ಈ ಪರಿಸರದ ಮೇಲಿನ ಒಂದು ಪ್ರೀತಿಯನ್ನು ಇಟ್ಟುಕೊಂಡು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು. ಇತ್ತೀಚೆಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಖೇತಿ ಬಚಾವೋ ಅಭಿಯಾನ್ ಅನ್ನುವಂಥದ್ದನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಈ ಒಂದು ಮುಂಗಾರು ಹಂಗಾಮಿನಲ್ಲಿ. ಇದು ಪರಿಸರವನ್ನು ಉಳಿಸಿಕೊಂಡು ನಾವು ಕೃಷಿ ಮಾಡುವ ನಿಟ್ಟಿನಲ್ಲಿ ಎಷ್ಟು ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತೀರಿ? ಖೇತಿ ಬಚಾವೋ ಆಂದೋಲನ ಪ್ರಧಾನಮಂತ್ರಿಗಳದ್ದು ತುಂಬ ದೂರದೃಷ್ಟಿ, ಅದು ಭಾಳ ಚೆನ್ನಾಗಿದೆ. ಇದು ವಿಕಸಿತ್ ಭಾರತದ ಮುಂದುವರೆದ ಭಾಗ. ಇದು ನಿಜವಾಗ್ಲೂ ಭಾಳ ಒಂದು ಒಳ್ಳೆಯ ಆಂದೋಲನ. ಕೃಷಿಯನ್ನು ಉಳಿಸಿ ಜೊತೆಗೆ ರೈತರನ್ನು ಉಳಿಸಿ ಅನ್ನೋದು ಇದರ ಮೂಲ ಆಶಯ. ಇದು ನಿಜವಾಗ್ಲೂ ಇದು ಒಂದು ಒಳ್ಳೆ ವಿಷನ್ ಅಂತ ಹೇಳ್ಬೋದು. ತುಂಬ ದೂರದೃಷ್ಟಿಯನ್ನು ಇಟ್ಕೊಂಡು ಖೇತಿ ಬಚಾವೋ ಆಂದೋಲನನ ಮಾಡಿದ್ದಾರೆ. ಇದರಲ್ಲಿ ನಮಗೆ ರೈತರನ್ನ ಉಳಿಸಿದ್ರೆ ದೇಶ ಉಳಿಯುತ್ತೆ. ರೈತರೇ ಇಲ್ಲ ಅಂತ ಹೇಳಿದರೆ ಫುಡ್ ಸೆಕ್ಯೂರಿಟಿಗೆ ಭಾಳ ತೊಂದರೆ ಆಗುತ್ತೆ. ಈಗ ಏನು ಅಂತ ಹೇಳಿದರೆ ರೈತರು ದಿನಕ್ಕೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗಷ್ಟೇ ನಾವು ಮಾತನಾಡಿದ ರೀತಿಯಲ್ಲಿ ಹವಾಮಾನ ವೈಪರೀತ್ಯ, ಬೆಲೆಯಲ್ಲಿ ಏರಿಳಿತ, ಗೊಬ್ಬರದಲ್ಲಿ ಏರಿಳಿತ, ಆಮೇಲೆ ಕೃಷಿ ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ಇವೆಲ್ಲದರೂ ಕೂಡ ದಿನಕ್ಕೆ ಒಂದೊಂದು ಸಮಸ್ಯೆಗಳು ಆಗ್ತಾ ಇದೆ. ಇವನ್ನೆಲ್ಲವನ್ನೂ ಕೂಡ ನಾವು ಹೇಗೆ ದಾಟಿಕೊಂಡು ಬರ್ಬೋದು ಅನ್ನೋದು ಈ ಅಭಿಯಾನದಲ್ಲಿ ನಾವು ಚರ್ಚೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ. ಈ ಅಭಿಯಾನದಲ್ಲಿ ಪೂರಕವಾಗಿ ನಾವು ರೈತರನ್ನ ಹೇಗೆ ಉಳಿಸ್ಬೇಕು, ವೈಜ್ಞಾನಿಕ ಬೆಲೆ ಸಿಕ್ಕಿದಂಥ ಸಂದರ್ಭದಲ್ಲಿ ರೈತರಿಗೂ ಕೂಡ ಕೃಷಿಯಲ್ಲಿ ಮುಂದುವರಿಯೋದಕ್ಕೆ ಒಂದು ಆಸಕ್ತಿ ಇರುತ್ತೆ. ಇಲ್ಲ ಅಂತ ಹೇಳಿದರೆ ನೀವು ನೋಡಿರ್ಬೋದು, ತುಂಬ ಜನ ಇವತ್ತು ರೈತರುಗಳು ಕೃಷಿಯನ್ನು ಬಿಟ್ಟು ಪೇಟೆ ಕಡೆ ಮುಖವನ್ನು ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಕೃಷಿಕರಿಗೆ ಹೆಚ್ಚು ಒತ್ತು ಕೊಟ್ಟು ಕೃಷಿಯಲ್ಲಿ ಉಳಿಯೋ ರೀತಿಯಲ್ಲಿ ನಾವು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಕೃಷಿ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟನೂ ಕೂಡ ಆಗುತ್ತೆ. ಕಷ್ಟ ಆಗುತ್ತೆ ಅನ್ನೋದಕ್ಕೆ ನಾವು ಏನನ್ನು ಸವಲತ್ತುಗಳನ್ನ ರೈತರಿಗೆ ಕೊಡಬೇಕು ಅನ್ನೋದನ್ನು ನಾನು ಹಾಗೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಕಾಫಿ ಬಗ್ಗೆ ಮಾತನಾಡೋದಾದರೆ ನಾವು ಸುಮಾರು 1960ನೇ ಇಸ್ವಿಯಿಂದ ನಾವು ನೋಡ್ತಾ ಬಂದಾಗೆ ವಿದೇಶಿ ವಿನಿಮಯನ, ಕಾಫಿ ಮೊದಲು ನಮಗೆ ವಿದೇಶಿ ವಿನಿಮಯನ ತಂದುಕೊಡೋವಂಥ ದೊಡ್ಡ ಒಂದು ಸರಕಾಗಿತ್ತು. ಅಲ್ಲಿಂದ ನಾವು ಯೋಚನೆ ಮಾಡಿದರೆ ಇವತ್ತು ನಾವು ಕಾಫಿ ಬೆಳೆಗಾರರು 26,000 ಕೋಟಿಯಷ್ಟು ವಿದೇಶಿ ವಿನಿಮಯವನ್ನು ತಂದುಕೊಟ್ಟಿದ್ದೀವಿ. ಇವತ್ತು ಕಷ್ಟ ಬಂದಿದೆ ಕಾಫಿ ಬೆಳೆಗಾರರಿಗೆ. ಕಷ್ಟ ಅಂದರೆ ಹವಾಮಾನ ವೈಪರೀತ್ಯ. ಇವತ್ತು ಒಳ್ಳೆ ಮಳೆ ಬರಬೇಕಾಗಿತ್ತು, ಮಳೆಯ ಕೊರತೆ ಆಗಿದೆ. ಆಮೇಲೆ ಗೊಬ್ಬರದಲ್ಲಿ ಅಧಿಕವಾಗಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಹೇಗೆ ಅಂತ ಹೇಳಿದರೆ, ಇವತ್ತು ಬೆಳೆ ಹಾಕಿದ್ದು ಇವತ್ತು ನಾಳೆ ಫೇಲ್ ಆಗ್ಬೋದು ಅತಿವೃಷ್ಟಿಯಾಗಿ. ಅಂಥ ಸಂದರ್ಭದಲ್ಲಿ ಸೀಡ್ ಟು ಕ್ರಾಪ್
ಈಗ ಯಾವಾಗ ನಾವು ಬೀಜವನ್ನು ಬಿತ್ತುತ್ತೀವಿ, ಬೀಜವನ್ನು ಬಿತ್ತಿ ನಮಗೆ ಸರಿಯಾದ ಸಮಯದಲ್ಲಿ ಆ ಬೆಳೆ ಬರಲಿಲ್ಲ ಅಂದರೆ ಅವಾಗ್ಲೂ ಕೂಡ ನಮಗೆ ಸೀಡ್ ಟು ಕ್ರಾಪ್ ಅನ್ನೋದನ್ನ ಒಂದು ಇನ್ಶೂರೆನ್ಸನ್ನು ನಾವು ಕೊಡಬೇಕಾಗತ್ತೆ. ಇವೆಲ್ಲ ಸರ್ಕಾರದ ಮಧ್ಯಸ್ಥಿಕೆಯಿಂದ ಒಳ್ಳೆ ಟೆಕ್ನಾಲಜಿಯನ್ನು ಕೊಡಬೇಕಾಗತ್ತೆ. ಸರ್ಕಾರ ಟೆಕ್ನಾಲಜಿಯನ್ನು ಬೈ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಸಬ್ಸಿಡಿಯನ್ನು ಕೊಡಬೇಕಾಗತ್ತೆ. ಹಾಗೆ ಯಾಕೆ ಸಬ್ಸಿಡಿಯನ್ನು ಕೊಡಬೇಕಾಗತ್ತೆ ಅಂತ ಹೇಳಿದೆ ಅಂದರೆ, ಇವತ್ತು ಆನಂದ್ ಪೆರೇರವರು ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಒಂದು ಜೆಟ್ಟು ಸುಮಾರು 2,35,000 ಆಗುತ್ತೆ. ಅವರು ಒಂದು ಶಿಫ್ಟಿಗೆ 6 ಜೆಟ್ಗಳನ್ನು ಹಾಕ್ತಾರೆ. 6 ಜೆಟ್ಟು ಅಂತ ಹೇಳಿದರೆ ಸುಮಾರು ಒಂದು ಅಷ್ಟು ಲಕ್ಷಗಳಾಗುತ್ತೆ. ಸಾಮಾನ್ಯ ಸಣ್ಣ ಪುಟ್ಟ ರೈತರುಗಳು ಮಾಡೋಕ್ಕಾಗಲ್ಲ. ನಾನು ಹೇಳೋದು ಒಂದು ಮಿನಿಮಮ್ ಅವರ ಏರಿಯಾ ಎಷ್ಟಿದೆ ಆ ಏರಿಯಾವನ್ನು ನೋಡಿಕೊಂಡು ಒಂದು 2 ಜೆಟ್ ಹಾಕಲಿ, 1 ಜೆಟ್ ಹಾಕಲಿ. ಒಂದು ಜೆಟ್ಟು ಸುಮಾರು ಇರಿಗೇಷನ್ನ 3.5 ಎಕರೆ ನೀರನ್ನ ಕವರ್ ಮಾಡುತ್ತೆ. 10 ಎಕರೆ ಇದ್ದವರು 3 ಶಿಫ್ಟಲ್ಲಿ ಆಗಿಬಿಡುತ್ತೆ. ಅಂಥ ಟೆಕ್ನಾಲಜಿಗೆ ಹೆಚ್ಚು ಒತ್ತು ಕೊಟ್ಟು ಅವಕ್ಕೆ ಸಬ್ಸಿಡಿಯನ್ನು ಕೊಡಬೇಕು. ಇಂಥ ಸಂದರ್ಭದಲ್ಲಿ ರೈತರು ಅಲ್ಲಿ ಉತ್ತೇಜನಗೊಂಡು ಕೃಷಿಯಲ್ಲಿ ಮುಂದುವರಿತಾರೆ. ಆಮೇಲೆ ಎಲ್ಲ ಸರ್ಕಾರಿ ನೌಕರರಿಗೆ ಯಾವ ರೀತಿ ಒತ್ತನ್ನು ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಆ ರೀತಿ ಎಲ್ಲರಿಗೂ ಒಂದು ರಿಟೈರ್ಮೆಂಟ್ ಅನ್ನೋದಿದೆ. ಆ ರಿಟೈರ್ಮೆಂಟು ಆಫ್ಟರ್ 65, 70 ಫಾರ್ಮರ್ಸಿಗೆ ಒಂದು ಪೆನ್ಷನ್ ಯಾಕೆ ಮಾಡಬಾರ್ದು ಅಂತ ಇವೆಲ್ಲ ಹೊಸ ಆಲೋಚನೆಗಳು. ಯಾಕಂದರೆ ಇವತ್ತು ಪ್ರಧಾನಮಂತ್ರಿಗಳು ಖೇತಿ ಬಚಾವ್ ಆಂದೋಲನ ಇದೆಯಲ್ಲ, ತುಂಬ ಒಳ್ಳೆಯ ಆಂದೋಲನ. ಇದು ಯಾವಾಗಲೂ ಆಗಬೇಕಿತ್ತು, ಇವತ್ತು ಆಗ್ತಾ ಇದೆ. ಅವರು ಬರೀ ಒಂದು ಸ್ಲೋಗನ್ಗೋಸ್ಕರ ಇದನ್ನು ಮಾಡಿಲ್ಲ. ಇವರು ಈಗಾಗಲೇ ಈ ನಿಟ್ಟಿನಲ್ಲಿ 2 ವರ್ಷದಿಂದ ಈ ಕೆಲಸವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಮಣ್ಣನ್ನು ಹೇಗೆ ನಾವು ಸಂರಕ್ಷಣೆಯನ್ನು ಮಾಡಬೇಕು, ನೀರನ್ನ ಹೇಗೆ ನಾವು ಉಳಿಸ್ಕೊಳ್ಬೇಕು, ಪರಿಸರವನ್ನು ಹೇಗೆ ಉಳಿಸ್ಬೇಕು, ಆರ್ಗ್ಯಾನಿಕ್ ಕಾರ್ಬನ್ ಹೇಗೆ ಜಾಸ್ತಿ ಮಾಡಬೇಕು, ಇದೆಲ್ಲದೂ ಕೂಡ ಒತ್ತು ಕೊಟ್ಟಿರೋದ್ರಿಂದ ಇದನ್ನು ಕೂಡ ರೈತರಿಗೊಂದು ಪೆನ್ಷನ್ ಸ್ಕೀಮನ್ನು ಮಾಡಿದರೆ ಅದರಲ್ಲಿ ಮುಂದುವರಿತಾರೆ. ಆಮೇಲೆ ನಮ್ಮಲ್ಲಿ ಇಲ್ಲಿ ಕೃಷಿ ಈಗ ಲಾಭದಾಯಕ ಆಗಲ್ಲ ಅಂತ ಹೇಳಿ ಒಂದು ಮೆಸೇಜ್ ಎಲ್ಲ ಕಡೆನೂ ಹೋಗ್ತಾ ಇದೆ. ಆದರೆ ಇಲ್ಲಿ ಇವತ್ತು ಯೂತ್ಸ್ ಬರಬೇಕಾಗಿದೆ ಕೃಷಿಗೆ. ಯೂತ್ಸ್ ಯಾವಾಗ ಬರ್ತಾರೆ ಅವರಿಗೆ ಅಟ್ರ್ಯಾಕ್ಟಿವ್ ಆಗಿರಬೇಕಾಗತ್ತೆ ಕೃಷಿ. ಒಂದು ಇನೋವೇಷನ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇಲ್ಲಿದೆ, ಇಲ್ಲಿ ನಾವು ಅಚೀವ್ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸಿದಾಗ ಮಾತ್ರ ಇದು ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಮಧ್ಯಸ್ಥಿಕೆ ಭಾಳ ಇದೆ. ಹಾಗಂತ ಹೇಳಿ ಸರ್ಕಾರದ ಮೇಲೆ ನಾವು ಬಿಡ್ತಾ ಇಲ್ಲ. ನಾವು ಕೂಡ ನಮ್ಮಲ್ಲಿ ಏನೇನು ಮಾಡಬೇಕಾಗತ್ತೆ, ಇರಿಗೇಷನ್ ಆಗಿರ್ಬೋದು, ಮೈಕ್ರೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆಮೇಲೆ ಪಶ್ಚಿಮ ಘಟ್ಟವನ್ನು ಉಳಿಸೋವಂಥದ್ದಾಗಿರ್ಬೋದು, ಮಣ್ಣಿನ ಸಂರಕ್ಷಣೆ ಆಗಿರ್ಬೋದು, ಇವೆಲ್ಲದೂ ಕೂಡ ನಮ್ಮ ಜವಾಬ್ದಾರಿ ಇದೆ. ಯಾಕಂತ ಹೇಳಿದರೆ ನಾವು ಮುಂದಿನ ಜನ್ರೇಷನ್ಗೆ ಹೆಚ್ಚು ಕೆಮಿಕಲ್ ಹಾಕ್ದಲೇ ಒಂದು ಸುಸ್ಥಿರವಾಗಿ ಒಂದು ಪ್ರೊಡಕ್ಟಿವಿಟಿನೂ ಕೂಡ ಒಂದು ಸುಸ್ಥಿರವಾಗಿ ಹೇಗೆ ತೆಗಿಬೋದು ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಈ ಒಳ್ಳೆಯ ಒಂದು ಸುಸ್ಥಿರ ಭೂಮಿಯನ್ನು ಕೂಡ ನಾವು ಮುಂದಿನ ಜನಾಂಗಕ್ಕೆ ಹೆಚ್ಚು ರಾಸಾಯನಿಕವನ್ನು ಬೆಳೆಸ್ದಲೇ ಸ್ವಲ್ಪ ಸಾವಯವ ಕೃಷಿನಲ್ಲೂ ಕೂಡ ನಾವು ಅದನ್ನು ಹೆಚ್ಚು ಒತ್ತು ಕೊಟ್ಕೊಂಡು ಹೋಗಬೇಕಾಗತ್ತೆ. ಖೇತಿ ಬಚಾವೋ ಅಂತ ಅಂದರೆ ಕೃಷಿ ಅಷ್ಟೇ ಅಲ್ಲ, ಕೃಷಿ ಉಳಿಬೇಕು ಅಂತ ಹೇಳಿದರೆ ನಮ್ಮ ಮಣ್ಣು ಉಳಿಬೇಕು. ಮಣ್ಣು ಉಳಿದ್ರೆ ಮಾತ್ರ ಕೃಷಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ತೋಟದಲ್ಲಿ ಮಣ್ಣನ್ನು ಉಳಿಸುವ ನಿಟ್ಟಿನಲ್ಲಿ, ಮಣ್ಣನ್ನು ಜೀವಂತವಾಗಿ ಇಡುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳು ಸಾಗಿದ್ದಾವೆ? ನಾವೀಗ FOM ನಾವು ಪ್ರತಿ ವರ್ಷವೂ ಏನು ಮಾಡ್ತೀವಿ ಅಂದರೆ ದನದ ಗೊಬ್ಬರವನ್ನು ನಾವೇ, ನಮ್ಮಲ್ಲೂ ಕೂಡ ದನಗಳಿದೆ, ಅದರದ್ದು ಕೂಡ ನಾವು ಗೊಬ್ಬರವನ್ನು ಮಾಡ್ಕೊಳ್ತೀವಿ. ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ತೀವಿ. ಕಾಫಿ ಸಿಪ್ಪೆಯಿಂದ ಆಗುವಂಥ ಗೊಬ್ಬರವನ್ನು ಕೂಡ ಮಾಡ್ಕೊಳ್ತೀವಿ. ಕಾಫಿ ಹಸ್ಕಿನಿಂದ ಆಗೋಂಥ ಗೊಬ್ಬರವನ್ನು ಕೂಡ ಮಾಡ್ಕೊಳ್ತೀವಿ. ಆಮೇಲೆ ಇಂಗು ಗುಂಡಿಗಳಿಗೆ ಜಾಸ್ತಿ ನಾವು ಪ್ರಾಮುಖ್ಯತೆಯನ್ನು ನಮ್ಮ ತೋಟಗಳಲ್ಲಿ ಕೊಟ್ಕೊಂಡಿದ್ದೀವಿ. ಮತ್ತು ಶೇಡ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು. ನಾನು ಪ್ರತಿ ವರ್ಷವೂ ಕೂಡ ನಾನು ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ವೀಕಲ್ಲಿ ಶೇಡ್ ಮ್ಯಾನೇಜ್ಮೆಂಟ್, ಶೇಡ್ ಲಾಪಿಂಗ್ ಅಂತ ಮರಗಸಿಯನ್ನು ಮಾಡ್ತಾಯಿದ್ವಿ. ಆದರೆ ಈ ವರ್ಷ ಲಾನಿನೊನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮರಗಸಿನೇ ಮಾಡಿಲ್ಲ ಇನ್ನೂ. ಇವಾಗ ಶೇಡನ್ನು ಸ್ವಲ್ಪ ತೆಗಿತಾ ಇದ್ವಿ. ಇವೆಲ್ಲ ಕೂಡ ನಾವು ಮುನ್ನೆಚ್ಚರಿಕೆಯಾಗಿ ನಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿರೋದು. ಈಗ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಕೂಡ ಇವೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇದನ್ನು ಎಲ್ಲರೂ ಕೂಡ ಅಳವಡಿಕೆ ಮಾಡ್ಕೊಳ್ಳೋ ಅಂತ ಅಗತ್ಯ ಇದೆ. ಏನು ಸ್ಥಳೀಯವಾಗಿ ಸಾವಯವ ಗೊಬ್ಬರಗಳು ಸಿಗುತ್ತೋ ಅವುಗಳ ಬಳಕೆಯನ್ನು ಮಾಡಿಕೊಂಡು ನಮ್ಮ ಮಣ್ಣಲ್ಲಿರ್ತಕ್ಕಂತಹ ಸಾವಯವ ಅಂಶ ಏನಿದೆಯೋ ಅದನ್ನು ಹೆಚ್ಚಳವನ್ನು ಮಾಡಿಕೊಳ್ಬೇಕು. ಇದನ್ನು ಹೆಚ್ಚಳ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಕೃಷಿ ಉಳಿಯುತ್ತೆ, ಬೆಳೆಯುತ್ತೆ.
ಅನ್ನುವಂಥದ್ದನ್ನು ಹೇಳ್ತಾ, ಇದುವರೆಗೆ ಈ ಮಳೆ ಕಡಿಮೆ ಆಗಿರುವಂತಹ ವರ್ಷದಲ್ಲಿ ಕಾಫಿಯ ತೋಟಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ 9611889999. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 9611889999. ಒಳ್ಳೆಯದು ತೀರ್ಥಮಲ್ಲೇಶ್ ಅವರೇ, ಇದುವರೆಗೆ ಬಹಳ ವಿವರವಾಗಿ ಮತ್ತು ತಮ್ಮ ಅನುಭವಗಳನ್ನು, ಕಾಫಿ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ UM ತೀರ್ಥಮಲ್ಲೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.